ಇಯರ್ ಸೆಲೆಬ್ರೇಷನ್ಗೆ ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ಬಾರದಂತೆ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ನಿರ್ಬಂಧವನ್ನು ವಿಧಿಸಿದೆ. ಇದರ ನಡುವೆ ನಂದಿ ಬೆಟ್ಟದ ಪಕ್ಕದಲ್ಲೇ ಇರುವ ಮತ್ತೊಂದು ಬೆಟ್ಟಕ್ಕೂ ಕೂಡ ಪ್ರವಾಸಿಗರು ತೆರಳದಂತೆ ಅಲ್ಲಿನ ಅರಣ್ಯ ಇಲಾಖೆ ಬ್ರೇಕ್ ಆಗಿದೆ. ಅರೆ ಯಾವುದಾ ಬೆಟ್ಟ, ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಹೊಸ ವರ್ಷಾಚರಣೆಗೆ ಅರಣ್ಯಾಧಿಕಾರಿಗಳು ಅಲರ್ಟ್. ಕಂದಗಿರಿ, ಕೈವಾರ ಬೆಟ್ಟದ ಚಾರಣಕ್ಕೆ ನಿರ್ಬಂಧ. ಅರಣ್ಯ ಪ್ರದೇಶದ ಬೆಟ್ಟಗಳತ್ತ ಬಾರದಂತೆ ಆದೇಶ. ಹೌದು, ಹೊಸ ವರ್ಷದ ಸಂಭ್ರಮದ ನಡುವೆ ಮೋಜು ಮಸ್ತಿಯಿಂದ ಆಗಬಹುದಾದ ಅನಾಹುತ, ಅಹಿತಕರ ಘಟನೆಗಳು ಆಗದಂತೆ ತಡೆಯುವ ಸಲುವಾಗಿ ಮುನ್ನೆಚ್ಚರಿಕೆ ವಹಿಸಿರುವ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ವಿಶ್ವವಿಖ್ಯಾತ ನಂದಿಗಿರಿ ಧಾಮಕ್ಕೆ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದೆ. ಇದರ ನಡುವೆ ಚಿಕ್ಕಬಳ್ಳಾಪುರ ಜಿಲ್ಲಾ ಅರಣ್ಯ ಇಲಾಖೆ ಸಹ ಎಚ್ಚೆತ್ತುಕೊಂಡಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಚಾರಣ ತಾಣಗಳಾದ ಸ್ಕಂದಗಿರಿ ಹಾಗೂ ಕೈವಾರದ ಭೀಮಲಿಂಗೇಶ್ವರ ಬೆಟ್ಟದ ಟ್ರೆಕ್ಕಿಂಗ್ ಬಂದ್ ಮಾಡಿದೆ. ಅಂದಹಾಗೆ ನಂದಿಗಿರಿ ಧಾಮದ ಪಕ್ಕದಲ್ಲೇ ಇರುವ ಸ್ಕಂದಗಿರಿ ಬೆಟ್ಟ ಚಾರಣಿಗರ ಹಾಟ್ ಫೇವರೇಟ್. ನಂದಿ ಬೆಟ್ಟ ಬಂದ್ ಹಿನ್ನೆಲೆ ಪ್ರವಾಸಿಗರು ಸ್ಕಂದಗಿರಿಯತ್ತ ನುಗ್ಗುವ ಆತಂಕ ಇದೆ. ಇದರಿಂದ ಅಲರ್ಟ್ ಆಗಿರುವ ಅರಣ್ಯ ಇಲಾಖೆಯ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 7 ಗಂಟೆಯವರೆಗೂ ಯಾರೂ ಸಹ ಬೆಟ್ಟಗಳತ್ತ ಬಾರದಂತೆ ಬ್ರೇಕ್ ಹಾಕಿ ಆದೇಶ ಹೊರಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2 ಮುಖ್ಯವಾದ ಟ್ರೆಕ್ಕಿಂಗ್ ಪಾತ್ಸ್ ಇದ್ದಾವೆ, ಸ್ಕಂದಗಿರಿ ಮತ್ತು ಕೈವಾರ. ಈ 31 ಹೊಸ ವರ್ಷ ಆಚರಣೆ ಅಂಗವಾಗಿ ಇಲ್ಲಿ ಯಾವುದೇ ರೀತಿ ಟ್ರೆಕ್ಕಿಂಗ್ ಮಾಡದೇ ಇರೋ ರೀತಿ ನಾವು ನಿರ್ಬಂಧ ವಿಧಿಸಿದ್ದೀವಿ. 31ನೇ ತಾರೀಕು ಯಾವುದೇ ಟ್ರೆಕ್ಕಿಂಗ್ ಬುಕ್ಕಿಂಗ್ ಆಗಿಲ್ಲ ಮತ್ತು ಟ್ರೆಕ್ಕಿಂಗ್ ಕೂಡ ಅಲೌಡ್ ಇರಲ್ಲ. ಮತ್ತು ಇಲ್ಲಿ ಸ್ಕಂದಗಿರಿ, ಕೈವಾರ ಮತ್ತು ಅವಲ್ಬೆಟ್ಟ 3 ಪ್ರಸಿದ್ಧವಾದ ಸ್ಥಳಗಳಿದ್ದಾವೆ. ಈ 3 ಕಡೆಯೂ ಸಹ ಎಲ್ಲ ಎಂಟ್ರಿ ಪಾಯಿಂಟ್ಗಳಲ್ಲೂ ಅರಣ್ಯ ಇಲಾಖೆ ಸಿಬ್ಬಂದಿನ ನಿಯೋಜಿಸಿ ಯಾರೂ ಸಹ ಎಂಟ್ರ್ ಆಗದೇ ಇರೋ ರೀತಿ ಮತ್ತು ಹೊಸ ವರ್ಷ ಆಚರಣೆ ಅಲ್ಲೆಲ್ಲೂ ನಡೆದೇ ಇರೋ ರೀತಿ ನಾವು ಮುಂಜಾಗ್ರತಾ ಕ್ರಮ ವಹಿಸ್ಕೊಂಡಿದ್ದೀವಿ. ಈಗಾಗಲೇ ನಂದಿ ಬೆಟ್ಟ ಬಂದ್ ಆದೇಶ ಮಾಡಿರುವ ಕಾರಣ ಬಹುತೇಕ ಪ್ರವಾಸಿಗರು ಪಕ್ಕದಲ್ಲೇ ಇರೋ ಸ್ಕಂದಗಿರಿಯತ್ತ ನುಗ್ಗುವ ಭೀತಿ ಇದೆ. ಅದರಲ್ಲೂ ಚಾರಣಕ್ಕೂ ಫೇಮಸ್ ಆಗಿರೋ ಸ್ಕಂದಗಿರಿ ಬೆಟ್ಟಕ್ಕೆ ಪ್ರತಿನಿತ್ಯವೂ ಇಕೋ ಟೂರಿಸಂ ವತಿಯಿಂದಲೇ ಚಾರಣಕ್ಕೆ ಅವಕಾಶ ಕಲ್ಪಿಸಲಾಗ್ತಾ ಇತ್ತು. ಆದರೆ ಹೊಸ ವರ್ಷದ ಅಂಗವಾಗಿ ಹೆಚ್ಚಿನ ಪ್ರವಾಸಿಗರು ಆಗಮಿಸಿ ಬೆಟ್ಟಗಳಿಗೆ ನುಗ್ಗಿ ಮೋಜು ಮಸ್ತಿ ಮಾಡಿ ಅಹಿತಕರ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ. ಅದರಲ್ಲೂ ಬೆಂಕಿ ಹಾಕಿ ಕಾಡ್ಗಿಚ್ಚು ಹತ್ತಿಕೊಳ್ಳುವ ಸಾಧ್ಯತೆಯೂ ಇದೆ. ಹೀಗಾಗಿ ಅಲರ್ಟ್ ಆಗಿರುವ ಅರಣ್ಯ ಇಲಾಖೆ ಸ್ಕಂದಗಿರಿ, ಕೈವಾರದ ಬೆಟ್ಟದ ಚಾರಣಕ್ಕೆ ಬ್ರೇಕ್ ಹಾಕಿದೆ. ಹೊಸ ವರ್ಷ ಆಚರಣೆ ಸಮಯದಲ್ಲಿ ಫಾರೆಸ್ಟ್ ಒಳಗಡೆ ಹೋಗೋದು, ಕ್ಯಾಂಪ್ ಫೈರ್ ಮಾಡೋದು, ಫಾರೆಸ್ಟಲ್ಲಿ ಡಿಸ್ಟರ್ಬೆನ್ಸ್ನ ಯಾರೂ ಸಹ ಮಾಡಬಾರ್ದು ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇದು ಆಗಲೇ ಬೆಂಕಿ ಸೀಸನ್ ಶುರುವಾಗಿದೆ. ನೀವು ಕ್ಯಾಂಪ್ ಫೈರ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅರಣ್ಯಕ್ಕೆ ಕಾಡ್ಗಿಚ್ಚು ಬೀಳುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಅರಣ್ಯ ಸಂರಕ್ಷಣೆ, ಬೆಂಕಿಯಿಂದ ಕಾಡನ್ನು ರಕ್ಷಣೆ ಮಾಡೋದರಲ್ಲಿ ಈ ಹೊಸ ವರ್ಷದಲ್ಲಿ ಎಲ್ಲ ಸಾರ್ವಜನಿಕರು ಸಹ ಅರಣ್ಯ ಇಲಾಖೆಗೆ ಸಹಕಾರ ನೀಡಬೇಕು ಅಂತ ಕೋರ್ಕೋತಾ ಇದ್ದೀವಿ. ಇನ್ನು ಪ್ರವಾಸಿಗರ ಆಕರ್ಷಣೆಯ ಆವಲ ಬೆಟ್ಟದ ಬಳಿಯೂ ಅರಣ್ಯ ಇಲಾಖಾ ಅಧಿಕಾರಿಗಳು ಚೆಕ್ ಪೋಸ್ಟ್ ಹಾಕಿ ತಪಾಸಣೆ ನಡೆಸೋಕೆ ನಿರ್ಧಾರ ಮಾಡಲಾಗಿದೆ. ಒಟ್ನಲ್ಲಿ ನಂದಿ ಬೆಟ್ಟ ಬಂದಾಯ್ತು ಅಂತ ಅಕ್ಕಪಕ್ಕದ ಜಿಲ್ಲೆಯ ಬೆಟ್ಟಗಳತ್ತ ಬಂದ್ರೆ ಅಲ್ಲಿಯೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೈ ಅಲರ್ಟ್ ಇರಲಿದ್ದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಪ್ರವಾಸಿಗರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೆಟ್ಟ ಗುಡ್ಡಗಳತ್ತ ಬಾರದೇ ಇರೋದೇ ಒಳ್ಳೆಯದು. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.